ಹೇ ಎವ್ರಿವನ್, ನಾನು ನಿಮ್ಮ ಸಿಂಚಿನ್ ಗೌಡ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಇವಾಗಲೇ ತುಂಬ ಸಲ ಕೇಳ್ಬಿಟ್ಟಿದ್ದೀರಾ, ಅಕ್ಕ ಆಫ್ ಕ್ಯಾಂಪಸ್ ಹೇಗೆ ಮಾಡ್ಕೊಂಡ್ರಿ ಆ್ಯಂಡ್ ಆಫ್ ಕ್ಯಾಂಪಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ್ಯಾವ ಅಪ್ಲಿಕೇಶನ್ ಅಥವಾ ಯಾವ್ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ರೆ ಜಾಬ್ ಸಿಗುತ್ತೆ ಅಂತ ತುಂಬ ಮೆಸೇಜ್ ಮಾಡ್ತೀರಾ ಆ್ಯಂಡ್ ತುಂಬ ಸಲ ನನ್ನ ರೀಲಲ್ಲಿ ಕಮೆಂಟ್ ಕೂಡ ಮಾಡಿದ್ದೀರಾ. ಆ್ಯಂಡ್ ನಿಮಗೆಲ್ಲ ಅವಾಗಲೇ ತುಂಬ ಸಲ ನನ್ನ ವೀಡಿಯೋಸ್ ಅಥವಾ ನನ್ನ ರೀಲ್ಸಲ್ಲಿ ಹೇಳ್ಬಿಟ್ಟಿದ್ದೀನಿ, ಲಿಂಕ್ಡ್ಇನ್ನ ತುಂಬ ಪ್ರೊಫೆಷ್ನಲ್ ಆಗಿ ಮೇಂಟೈನ್ ಮಾಡಿ, ಆಪ್ಟಿಮೈಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪ್ರೊಫೈಲ್ನ ತುಂಬ ಪ್ರೊಫೆಷ್ನಲಿಸಮ್ ಆಗಿ ಬೆಳೆಸ್ಕೊಳ್ಳಿ, ಅಲ್ಲಿ ಕನೆಕ್ಷನ್ ಮಾಡ್ಕೊಳ್ಳಿ, ನೆಟ್ವರ್ಕ್ ಬೆಳೆಸ್ಕೊಳ್ಳಿ, ಅಥವಾ ನೀವು ಏನೇ ಕೋಡಿಂಗ್ ಮಾಡಿದ್ರು, ಒಂದು ಚಿಕ್ಕ ಇವೆಂಟ್ ಕೂಡ ಅಟೆಂಡ್ ಮಾಡಿದ್ರು ಅದರಲ್ಲಿ ಪೋಸ್ಟ್ ಮಾಡಿ ಅಂತ. ಬಿಕಾಸ್ ನಿಮಗೆ ಗೊತ್ತಿಲ್ಲ ಕಂಡ್ರೋ ಒಂದು ಆಪರ್ಚುನಿಟಿ ಎಲ್ಲಿಂದ ಬರುತ್ತೆ ಅಂತ. ನನ್ನ ವಿಷಯದಲ್ಲೂ ಅದೇ ಕೂಡ ಆಗಿದ್ದು. ಲಿಂಕ್ಡ್ಇನ್ ಪ್ಲೇಸ್ ಅ ಮೇಜರ್ ರೋಲ್ ಕಂಡ್ರೋ. ಸೊ ಲಿಂಕ್ಡ್ಇನ್ನಲ್ಲಿ ತುಂಬ ಕಂಪ್ನೀಸ್ HR ಏನೇ ಕಂಪ್ನೀಸ್ ಓಪನಿಂಗ್ ಇದ್ರೆ ಅಥವಾ ಹೈರಿಂಗ್ ಮಾಡ್ತಿದ್ರೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಿಮಗೆ ಲಿಂಕ್ಡ್ಇನ್ ಅಂದರೆ ಏನು, ಲಿಂಕ್ಡ್ಇನ್ ಇಂದ ಏನೇನು ಯೂಸ್ ಆಗುತ್ತೆ ಆ್ಯಂಡ್ ಲಿಂಕ್ಡ್ಇನ್ನ ಯೂಸ್ ಮಾಡಿಕೊಂಡು ಒಂದು ಕಂಪ್ನೀಸ್ಗೆ ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಫಿಲ್ಟರ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಮೇಕ್ ಶ್ಯೂರ್ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇಲ್ಲ ಅಂದರೆ ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಪನ್ನು ಫಾಲೋ ಮಾಡಿ. ನಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ಬಿಕಾಸ್ ಆಫ್ ಕ್ಯಾಂಪಸ್ ಆಗಿರೋದ್ರಿಂದ ಆಫ್ ಕ್ಯಾಂಪಸ್ ಹೇಗಾಯಿತು ಅಕ್ಕ, ಕಂಪ್ನೀಸ್ಗೆ ಹೇಗೆ ಅಪ್ಲೈ ಮಾಡಬೇಕು, ಜಾಬ್ಸ್ ಹೈರಿಂಗ್ ಎಲ್ಲಿ ಪೋಸ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಈ ವಿಡಿಯೋಲಿ ನೋಡೋಣ. ಫಸ್ಟ್ ಸ್ಟಾರ್ಟಿಂಗ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಲಿಂಕ್ಡ್ಇನ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಲಿಂಕ್ಡ್ಇನ್ ಏನಕ್ಕೆ ಯೂಸ್ ಮಾಡ್ತಾರೆ, ಲಿಂಕ್ಡ್ಇನ್ ಇಂದ ನಮಗೆ ಏನು ಯೂಸ್ಫುಲ್ ಇದೆ ಅನ್ನೋದು ತುಂಬ ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಅದೇ ಕೆಡ್ಸ್ಕೊಂಬೇಡಿ, ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಲಿಂಕ್ಡ್ಇನ್ ಅಂದರೆ ನಿಮ್ಮ ನಾರ್ಮಲ್ ಹೇಗೆ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದೆ ಅಲ್ವಾ, ಅದೇ ರೀತಿ ಇದು ಕೂಡ ಒಂದು ಪ್ರೊಫೆಷ್ನಲ್ ಸಾಫ್ಟ್ವೇರ್ ಅಥವಾ ಪ್ರೊಫೆಷ್ನಲ್ ಒಂದು ಅಪ್ಲಿಕೇಶನ್ ಅಂತ ಅನ್ಕೊಳ್ಳಿ. ಇದರಲ್ಲಿ ಏನು ಅಂದರೆ ನೀವು ಯಾವುದಾದ್ರೂ ಒಂದು ಇವೆಂಟ್ಸ್ಗೆ ಹೋಗ್ತೀರಾ ಅಥವಾ ನೀವು ಒಂದು ಸಿಂಪಲ್ ಕೋಡ್ ಬರೀತೀರಾ, ಏನೇ ಅಚೀವ್ಮೆಂಟ್ಸ್ ಆಗಿರಲಿ ಅಥವಾ ನೀವು ಯಾವುದ್ರಲ್ಲೋ ಒಂದು ಪ್ರೈಸ್ ತೊಗೊಂಡ್ರು ಪರವಾಗಿಲ್ಲ, ಎಲ್ಲಾನು ಕೂಡ ಇದರಲ್ಲಿ ಪೋಸ್ಟ್ ಮಾಡಿ. ಬಿಕಾಸ್ ನಿಮಗೆ ಗೊತ್ತಿಲ್ಲ ಯಾವ್ಯಾವ ಆಪರ್ಚುನಿಟೀಸ್ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಮೂಲಕ ಬರುತ್ತೆ ಅಂತ. ಲಿಂಕ್ಡ್ಇನ್ನಲ್ಲಿ ಯಾವಾಗಲೇ ನಾನು ಹೇಳ್ದಂಗೆ ಮೋಸ್ಟ್ ಆಫ್ ದ ಜಾಬ್ ಓಪನಿಂಗ್ಸ್ ಆಗ್ತಾನೆ ಇರುತ್ತೆ ಆ್ಯಂಡ್ HR ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಲಿಂಕ್ಡ್ಇನ್ನಲ್ಲಿ ಪರ್ಫೆಕ್ಟ್ ಆಗಿ ಒಂದು ಜಾಬ್ ಅಪ್ಲಿಕೇಶನ್ ಹಾಕೋಕ್ಕೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಬರೋದೇ ಇಲ್ಲ. ಬಿಕಾಸ್ ನಾನು ಕೂಡ ಆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಇವಾಗಲೂ ಕೂಡ ಮೋಸ್ಟ್ ಆಫ್ ದೆಮ್ ಲಿಂಕ್ಡ್ಇನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆ್ಯಂಡ್ ಲಿಂಕ್ಡ್ಇನ್ನಲ್ಲಿ ಹೇಗೆ ಅಪ್ಲಿಕೇಶನ್ಸ್ ಹಾಕೋದು ಅಥವಾ ಲಿಂಕ್ಡ್ಇನ್ನಲ್ಲಿ ಹೇಗೆ ನೆಟ್ವರ್ಕಿಂಗ್ ಮಾಡ್ಕೊಬೇಕು ಆ್ಯಂಡ್ ನೆಟ್ವರ್ಕಿಂಗ್ ಕನೆಕ್ಷನ್ಸ್ ಎಲ್ಲ ಎಷ್ಟು ಮೇಜರ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ. ನಿಮಗೆಲ್ಲ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಸೊ ನಿಮ್ಗೆ ಆವಾಗಲೇ ಗೊತ್ತು, ನಾನು Tier 3 ಕಾಲೇಜಿಂದ ಆಗಿರೋದ್ರಿಂದ ಪ್ಲೇಸ್ಮೆಂಟ್ಸ್ ನಮ್ಮ ಕಾಲೇಜಲ್ಲಿ ತುಂಬಾ ಕಡಿಮೆ ಇದೆ. ನಾನು ವಿಟ್ನೆಸ್ ಮಾಡಿರುವಂಥ ಎಕ್ಸಾಂಪಲ್ ಅಂದರೆ ನನ್ನ ಫ್ರೆಂಡ್ ಕೂಡ ಲಿಂಕ್ಡ್ಇನ್ನಿಂದನೇ ಜಾಬ್ ತೊಗೊಂಡಿದ್ದು. ಸೊ ಹೇಗಾಯಿತು ಅಂದರೆ ಲೈಕ್ ಮೋಸ್ಟ್ ಆಫ್ ದೆಮ್ ಅಥವಾ ನಾನು ಆವಾಗಲೇ ಹೇಳ್ದಂಗೆ ಜಾಬ್ ಓಪನಿಂಗ್ಸ್ ತುಂಬಾ ಆಗ್ತಾ ಇರುತ್ತೆ. ಈ ಜಾಬ್ ಓಪನಿಂಗ್ಸ್ ಯಾವಾಗ ಆಗುತ್ತೆ, ಯಾವ್ಯಾವ ರೋಲ್ಗಾಗುತ್ತೆ ಅಂತ ನೀವು ನೋಡ್ತಾನೆ ಇರಬೇಕು. ನೀವು ದಿನ ಬನ್ನಿ ಒಂದು 4-5 ಸಲ ಲಿಂಕ್ಡ್ಇನ್ ಓಪನ್ ಮಾಡಿ ಚೆಕ್ ಮಾಡಿ, ಕಂಪ್ನೀಸ್ ಯಾವ ಕಂಪ್ನಿ ಓಪನಿಂಗ್ ಇದೆ, ಯಾವ ಕಂಪ್ನೀಸ್ ಯಾವ ರೋಲ್ ಬೇಕು ಅದಕ್ಕೆ ಅಪ್ಲೈ ಮಾಡ್ತಾನೆ ಇರಿ. ಸೊ ಅದನ್ನೇ ಕೂಡ ನನ್ನ ಫ್ರೆಂಡು ಕೂಡ ಮಾಡಿದ್ದು. ಅಪ್ಲೈ ಮಾಡಿದ್ಮೇಲೆ ಆ ಕಂಪ್ನಿಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೂ ರ್ಯಾಂಡಮ್ ಆಗಿ ನೀವು ಕನೆಕ್ಷನ್ ಕಳ್ಸ್ಕೊಂಡು ಹೋಗಿ ಅಥವಾ ನೆಟ್ವರ್ಕಿಂಗ್ ಮಾಡ್ಕೊಂಡು ಹೋಗಿ. ಸೊ ಯಾರೋ ಒಬ್ಬರು ಅಕ್ಸೆಪ್ಟ್ ಮಾಡ್ತಾರೆ, ಕನೆಕ್ಷನ್ ಅಕ್ಸೆಪ್ಟ್ ಮಾಡ್ತಾರೆ. ಅದಾದಮೇಲೆ ನೀವೇ ಅವರಿಗೆ ರ್ಯಾಂಡಮ್ ಆಗಿ ಒಂದು ಟೆಕ್ಸ್ಟ್ನ ಕಳಿಸಿ, ಒಂದು ಪ್ರೊಫೆಷ್ನಲ್ ಆಗಿ ಒಂದು ಫಾರ್ಮೆಟ್ನ ರೆಡಿ ಮಾಡಿಕೊಂಡು ಆ ಫಾರ್ಮೆಟ್ ಮೂಲಕನೇ ಒಂದು ಟೆಕ್ಸ್ಟ್ನ ಎಷ್ಟು ಜನ ಕನೆಕ್ಷನ್ಸ್ನ ಒಪ್ಕೊಂಡಿದ್ದಾರೆ ಅಲ್ವಾ ಅವರಿಗೆ ಒಂದು ರ್ಯಾಂಡಮ್ ಆಗಿ ಮೆಸೇಜ್ ಕಳಿಸಿ. ಈ ಥರ ನಾನು ನಿಮ್ಮ ನೇಮ್ನ ಮೆನ್ಷನ್ ಮಾಡಿ, ನೀವೇನು ಗ್ರ್ಯಾಜುಯೇಟ್ ಆಗಿದ್ದೀರಾ, ಯಾವ ಇಯರಿಂದ ಆ್ಯಂಡ್ ಹೇಳಿ ಅವರಿಗೆ ನಿಮ್ಮ ಕಂಪ್ನಿಯಲ್ಲಿ ಈ ಥರ ಓಪನಿಂಗ್ಸ್ ನೋಡಿದೆ, ಈ ರೋಲ್ಗೆ ಪರ್ಟಿಕ್ಯುಲರ್ ಯಾವ ರೋಲಿಗೆ ಓಪನಿಂಗ್ ಇತ್ತು ಅದನ್ನೆಲ್ಲ ಮೆನ್ಷನ್ ಮಾಡಿ ನಿಮ್ಮ ಕಡೆಯಿಂದ ರೆಫರಲ್ ಸಿಗ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಯಾರು ಕೂಡ ಅದನ್ನು ಇಲ್ಲ ಅಂತ ಅನ್ನಲ್ಲ. ಸೊ ಫಸ್ಟ್ ಏನು ಮಾಡಿ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ನಾನು ನಿಮಗೆ ತೋರಿಸ್ತೀನಿ, ಸಿಂಪಲಾಗಿ ತೋರಿಸ್ತೀನಿ. ಒಂದು ಕಂಪ್ನಿ ಓಪನಿಂಗ್ನ ಹುಡುಕಿ ಅದರಲ್ಲಿ ಒಂದು ಕನೆಕ್ಷನ್ಸ್ನ ಕಳಿಸಿ ಅವ್ರಿಗೆ ಹೇಗೆ ರೆಫರಲ್ ಕೇಳೋದು ಅಂತ. ಸೊ ಲೆಟ್ ಮಿ ಶೋ ಯು ಗೈಸ್. ಸೊ ಯಾವುದಾದ್ರೂ ಕಂಪ್ನಿ ತೊಗೊಳ್ಳಿ, ಲೈಕ್ ಮೈಕ್ರೋಸಾಫ್ಟ್ ಅಲ್ವಾ, ಮೈಕ್ರೋಸಾಫ್ಟಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್ಸ್ ಬಂದಿದೆ ಅಂತ ನೋಡ್ಬೋದು. ಸೊ ಇಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅಥವಾ ಇಲ್ಲೇ ಕೊಟ್ಟಿರ್ತಾರೆ ನೋಡಿ, ಪೀಪಲ್ ಯು ಕ್ಯಾನ್ ರೀಚ್ ಔಟ್. ಸೊ ಇಲ್ಲಿ ಹೋದರೆ ನಿಮಗೆ ತುಂಬ ಜನ ಇಲ್ಲಿ ವರ್ಕ್ ಮಾಡೋರು ಇರ್ತಾರೆ. ಸೊ ಅವರಿಗಾದ್ರೂ ಕನೆಕ್ಷನ್ಸ್ ಕಳಿಸ್ಬೋದು. ಅಥವಾ ಅದಾದಮೇಲೆ ಇಲ್ಲಿ ಪೀಪಲ್ ಅಂತ ಬಂದರೆ ತುಂಬ ಜನ ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡಿರೋರ್ದು ಪ್ರೊಫೈಲ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ಕಾಣಿಸುತ್ತೆ ಅಲ್ವಾ ನಿಮಗೆ. ಸೊ ಇಲ್ಲಿ ನೋಡಿ, ನೀವು ಎಷ್ಟು ಜನ ಬೇಕು ಅಷ್ಟು ಜನ ನೋಡ್ಬೋದು. ಸೊ ಇಷ್ಟು ಜನಕ್ಕೂ ನಾನು ಏನು ಹೇಳ್ತಿರೋದು ಅಂದರೆ ಕನೆಕ್ಷನ್ ಇದೆ, ಕನೆಕ್ಷನ್. ಸೊ ಕನೆಕ್ಷನ್ಸ್ನ ಕಳಿಸಿ, ಆಯಿತಾ. ಕನೆಕ್ಷನ್ಸ್ನ ಕಳಿಸಾದ್ಮೇಲೆ ಒಂದು ಟೆಂಪ್ಲೇಟ್ನ ಕರೆಕ್ಟಾಗಿ ಪ್ರಾಪರಾಗಿ ಪ್ರೊಫೆಷ್ನಲಿಸಮ್ ಆಗಿ ರೆಡಿ ಮಾಡಿ.
ಒಂದು ನಿಮ್ಮ ನೇಮ್ ಆಗಿರಲಿ, ನಿಮ್ಮದು ಕ್ವಾಲಿಫಿಕೇಷನ್ ಏನು, ನೀವು ಇವಾಗ ಏನು ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮಗೆ ರೆಫರಲ್ ಏನಕ್ಕೆ ಬೇಕು, ಇದಕ್ಕಾಗಿ ಒಂದು ಟೆಂಪ್ಲೇಟ್ನ ರೆಡಿ ಮಾಡಿ ಯಾರು ನಿಮ್ಮ ಕನೆಕ್ಷನ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಲ್ವಾ ಅವರಿಗೆಲ್ಲರಿಗೂ ಈ ಮೆಸೇಜ್ನ ಸೆಂಡ್ ಮಾಡಿ. ಆ್ಯಂಡ್ ಐಮ್ ಡ್ಯಾಮ್ ಶ್ಯೂರ್ ಇದರಲ್ಲಿ ಒಬ್ಬರಾದರೂ ರಿಪ್ಲೈ ಮಾಡ್ತಾರೆ ಆ್ಯಂಡ್ ಅವರಿಂದ ನಿಮ್ಗೆ ರೆಫರಲ್ ಹೋಗುತ್ತೆ. ಆ್ಯಂಡ್ ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕೂಡ ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡಿದ್ರು ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅಲ್ವಾ ಅವರಿಗೆಲ್ಲ ಕನೆಕ್ಷನ್ ಕಳಿಸಿ ಅವ್ರಿಗೆ ಮೆಸೇಜ್ ಮಾಡಿರ್ತೀನಿ. ಆ್ಯಂಡ್ ಅಟ್ಲೀಸ್ಟ್ ಒಬ್ಬರು ಅಥವಾ ಇಬ್ಬರು ಆದರೂ ನನಗೆ ರಿಪ್ಲೈ ಮಾಡಿರ್ತಾರೆ ಆ್ಯಂಡ್ ಅವರಿಂದ ನನಗೆ ರೆಫರಲ್ ಹೋಗಿರುತ್ತೆ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ್ತಾ ಇರೋದು. ಇದನ್ನು ಪ್ಲೀಸ್ ಮಿಸ್ ಮಾಡಬೇಡಿ. ಇದನ್ನು ಪ್ಲೀಸ್ ಎಲ್ಲರೂ ಆಫ್ ಕ್ಯಾಂಪಸ್ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಲ್ವಾ ಇದನ್ನು ಪ್ಲೀಸ್ ಫಾಲೋ ಮಾಡಿ. ಅದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು, ಲಿಂಕ್ಡಿನಲ್ಲಿ ಹೇಗೆ ಯೂಸ್ ಮಾಡೋದು, ಇದನ್ನೆಲ್ಲ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ, ಫೋನ್ ಯೂಸ್ ಮಾಡ್ತಿದ್ರೆ ಇದೆಲ್ಲ ನಿಮಗೆ ಕೆಳಗಡೆ ಇಲ್ಲೇ ಬಂದಿರುತ್ತೆ. ಅಥವಾ ನೀವೇನಾದರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ನನ್ನ ಸ್ಕ್ರೀನ್ ಹೇಗೆ ಕಾಣಿಸ್ತಿದೆ ಅಲ್ವಾ ಸೇಮ್ ಅದೇ ರೀತಿ ಕಾಣಿಸ್ತಿರುತ್ತೆ. ಇಲ್ಲಿ ಜಾಬ್ ಆಪ್ಷನ್ ಇದೆ ಅಲ್ವಾ, ಜಾಬ್ ಆಪ್ಷನ್ ಮೇಲೆ ಕ್ಲಿಕ್ ಯಾವ ರೋಲ್ ಬೇಕು ಅದನ್ನು ಇಲ್ಲಿ ಟೈಪ್ ಮಾಡಿ. ಯಾವುದಾದ್ರೂ ಇಂಟರ್ನ್ಶಿಪ್ ಬೇಕು ಅಂದ್ಕೊಳ್ಳಿ. ಇವಾಗ ಇಂಟರ್ನ್ಶಿಪ್ ರೋಲ್ಗೆ ನೀವು ಯಾವುದಕ್ಕೂ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೈಥಾನ್ ಆಟೋಮೇಟನ್ ಇಂಟರ್ನ್, ಡೇಟಾ ಅನಾಲಿಸ್ಟ್ ಇಂಟರ್ನ್, ಎ ಐ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ಎ ಐ ಪ್ರಾಂಪ್ಟ್ ಇಂಟರ್ನ್. ಸೊ ಯಾವ್ಯಾವ ಕಡೆ ಇದೆ ಇಂಟರ್ನ್ಶಿಪ್ ರೋಲು ಇದೆಲ್ಲ ನಿಮಗೆ ಫಿಲ್ಟರ್ ಆಗಿ ತೋರಿಸ್ತಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಇವಾಗ ನಿನ್ನೆ ಅಥವಾ ಮೊನ್ನೆ ಇವಾಗ 1 ಮಂತ್ ಬ್ಯಾಕ್ ಏನಾದರೂ ಪೋಸ್ಟ್ ಆಗಿ ಯಾವ್ದು ಹೈರಿಂಗ್ ಮಾಡ್ತಿದ್ದಾರೆ ಅವ್ರದ್ದು ನಿಮಗೆ ಫಿಲ್ಟರ್ ಆಗಿ ಬರಬೇಕು ಅಂದರೆ ಪಾಸ್ಟ್ ಮಂತ್ನ ಕ್ಲಿಕ್ ಮಾಡಿ ಶೋ ರಿಸಲ್ಟ್ ಕೊಟ್ಟರೆ ಈ ಮಂತಲ್ಲಿ ಅಂದರೆ ಇದು ಜುಲೈ ಮಂತಲ್ಲಿ ಯಾವ್ಯಾವ ಇಂಟರ್ನ್ಶಿಪ್ ಓಪನಿಂಗ್ ಇತ್ತು, ಯಾರ್ಯಾರು ಹೈರಿಂಗ್ ಮಾಡ್ತಿದ್ರು ಎಲ್ಲನೂ ಕೂಡ ಒಂದೇ ಕಡೆ ತೋರಿಸುತ್ತೆ. ಆ್ಯಂಡ್ ಇದೇ ರೀತಿ ನೀವು ಪಾಸ್ಟ್ ಮಂತ್ ಆಗಿರಲಿ, ಪಾಸ್ಟ್ ವೀಕ್ ಅಂದರೆ ಈ ವೀಕ್ ಅಥವಾ ನಿಮ್ಮದು ಈ 24 ಅವರ್ಸಲ್ಲಿ ನೀವು ಯಾವುದಾದ್ರೂ ಒಂದು ಕಂಪ್ನಿ ನಿಮಗೆ ಹೈರಿಂಗ್ ಮಾಡ್ತಿತ್ತು ಆ್ಯಂಡ್ ಆ ಕಂಪ್ನಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ಫಿಲ್ಟರ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಂಪ್ನಿ ಎಲ್ಲೆಲ್ಲಿ ಈಗ 24 ಅವರ್ಸ್ ಬ್ಯಾಕ್ ಒಂದು ಅಪ್ಲಿಕೇಶನ್ನ ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲೇ ತೋರಿಸುತ್ತೆ. ಆ್ಯಂಡ್ ನಿಮ್ಗೆ ಇಫ್ ಇನ್ ಕೇಸ್ ಏನಾದರೂ ರಿಮೋಟ್ ಅಥವಾ ಯಾವಾಗಲೇ ಹೇಳ್ದಾಗೆ ಇಲ್ಲಿ ಜಾಬ್ ಸೆಕ್ಷನ್ಗೆ ಬರ್ತೀರಾ ಆ್ಯಂಡ್ ನಿಮಗೆ ಯಾವ ಕಂಪ್ನಿ ಬೇಕು, ಯಾವ ಜಾಬ್ ರೋಲ್ ಬೇಕು. ಓಕೆ, ಲೆಟ್ ಮೀ ಸರ್ಚ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಓಕೆ, ಸೊ ಇಲ್ಲಿ ಎಕ್ಸೆಂಚರಲ್ಲಿ ನಿಮಗೆ ಇಲ್ಲಿ ಫಿಲ್ಟರ್ಸ್ ನಾನು ಆವಾಗಲೇ ಹೇಳ್ದಂಗೆ ಯಾವುದು ಡೇಟ್ ಇವಾಗ ಈ ಮಂತದಲ್ಲಿ ಯಾವ್ದು ಹೈರಿಂಗ್ ಪೋಸ್ಟ್ ಮಾಡಿದ್ರು ಅದು ಬೇಕು ಅಂದರೆ ಇದನ್ನ ಹಾಕ್ತೀರಾ, ಅಥವಾ ಈ ವೀಕಲ್ಲಿ ಯಾವ್ದು ಪೋಸ್ಟ್ ಆಗಿತ್ತು ಅಂದರೆ ಇದು, ಆ್ಯಂಡ್ ಲಾಸ್ಟ್ 24 ಅವರ್ಸಲ್ಲಿ ಯಾವ್ದು ಬೇಕು ಅಂದರೆ ಇದನ್ನ ಹಾಕಿ ಶೋ ರಿಸಲ್ಟ್ ಕೊಟ್ಟರೆ ನಿಮಗೆ ಫಿಲ್ಟರ್ ಆಗಿ ಬರುತ್ತೆ. ಆ್ಯಂಡ್ ಇಫ್ ನಿಮ್ಗೇನಾದರೂ ರಿಮೋಟ್ ಬೇಕು ಆ್ಯಂಡ್ ನಿಮಗೆ ಕಂಪ್ನೀಸ್ ಓಕೆ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ರೋಲು ಯಾವ ಕಂಪ್ನಿಯಲ್ಲಿ ಬೇಕು ಅಂತ ನೀವು ಇಲ್ಲೂ ಕೂಡ ಸರ್ಚ್ ಮಾಡಿ ನಿಮ್ಮ ಫಿಲ್ಟರ್ ಹಾಕ್ಬೋದು. ಸೊ ಎಕ್ಸೆಂಚರ್ ಇನ್ ಇಂಡಿಯಾ ಶೋ ರಿಸಲ್ಟ್. ಇವಾಗ ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಪೋಸ್ಟ್ಗೆ ನಿಮಗೆ ಹೈರಿಂಗ್ ಮಾಡ್ತಿದ್ದಾರೆ. ಈ ಅಪ್ಲಿಕೇಶನ್ 20 hours ಬ್ಯಾಕ್ಗೆ ಕೂಡ ಪೋಸ್ಟ್ ಆಗಿರೋದ್ರಿಂದ ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಆಗಲೇ 61 ಪೀಪಲ್ ಏನು ಈ ಅಪ್ಲೈ ಮಾಡೋಕ್ಕೆ ಲಿಂಕ್ನ ಕ್ಲಿಕ್ ಮಾಡಿದ್ದಾರೆ ಆ್ಯಂಡ್ ಅಪ್ಲೈ ಮಾಡ್ತಾ ಇದ್ದಾರೆ ಕೂಡ. ಸೊ ಓಕೆ, ಇದು ನಾನು ಆವಾಗಲೇ ಹೇಳಿದೆ ನಿಮಗೆ ಯಾವ್ದು ಬೇಕು ಇಲ್ಲಿ ಫಿಲ್ಟರ್ಸ್ನ ನೀವು ನಿಮಗೆ ಬೇಕಾಗಿದ್ದಂಗೆ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಫುಲ್ ಸ್ಟ್ಯಾಕ್ ಇಂಜಿನಿಯರ್ ರೋಲ್ಗೆ ಓಪನಿಂಗ್ ಇದೆ. ಸೊ ಇದರಲ್ಲಿ ನೀವು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಅವರು ಅಪ್ಲೈ ಮಾಡೋಕ್ಕೆ ಒಂದು ಅವ್ರದ್ದೇ ವೆಬ್ಸೈಟ್ಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಥರ ಅಪ್ಲೈ ನಿಮಗೆ ಯಾವುದು ಎಕ್ಸ್ಟರ್ನಲ್ ಲಿಂಕ್ ಪ್ರೆಸ್ ಆಗಿ ನಿಮಗೆ ಅವ್ರದ್ದು ಕಂಪ್ನಿ ವೆಬ್ಸೈಟ್ಗೆ ಕರ್ಕೊಂಡೋಗಿ ಲೈಕ್ ಅಪ್ಲೈ ಮಾಡೋದಿರುತ್ತೆ ಅಲ್ವಾ. ಸೊ ಚೂಸ್ ದಿಸ್ ಈಸಿ ಅಪ್ಲೈ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ, ಅದು ಕೂಡ ತೋರಿಸ್ತೀನಿ. ಅದನ್ನು ಚೂಸ್ ಮಾಡಬೇಡಿ, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಕಂಪ್ನಿಗೆ ಅಪ್ಲೈ ಮಾಡೋರು ತುಂಬ ಜನ ಈಸಿಯಾಗಿ ಆಗೋಗ್ಬಿಡುತ್ತೆ. ಜಸ್ಟ್ ನಿಮ್ಮ ರೆಸ್ಯೂಮೆ ಏನಿರುತ್ತೆ ಅಲ್ವಾ ಆಗಲೇ ಲಿಂಕ್ಡ್ಇನಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ ಅದನ್ನೇ ಅಪ್ಲೈ ಮಾಡಿದ್ರೆ ಈಸಿಯಾಗಿ ತಗೊಳುತ್ತೆ ಅಂತ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅದನ್ನೇ ಅಪ್ಲೈ ಮಾಡ್ತಿರ್ತಾರೆ. ಸೊ ಆ ತಪ್ಪನ್ನು ಮಾಡಬೇಡಿ. ಈ ಥರ ಈಗ ಎಕ್ಸ್ಟರ್ನಲ್ ಲಿಂಕ್ಗೆ ಹೋಗಿ ಅಲ್ಲಿಂದ ನಿಮ್ಮದು ಯಾವುದು ಕಂಪ್ನಿ ವೆಬ್ಸೈಟ್ ಕಂಪ್ನಿ ಕೆರಿಯರಿಂದ ಪೋಸ್ಟ್ ಮಾಡಿ ನೀವು ನಿಮ್ಮ ಜಾಬ್ ರೋಲ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಲೆಟ್ ಮಿ ಶೋ ಯು ಗೈಸ್ ಈಸಿ ಅಪ್ಲೈ ಅಂತ ಕೂಡ ಇರುತ್ತೆ. ಸೊ ನಾನು ಅವಾಗ ತೋರಿಸಿದ್ದು ಒಂದು ಮೆಥಡ್ ಆದರೆ ಇವಾಗ ತೋರಿಸ್ತಾ ಇರೋದು ಇನ್ನೊಂದು ಮೆಥಡ್. ನಾನು ಆವಾಗಲೇ ಹೇಳಿದೆ ನಿಮಗೆ ಈಸಿ ಅಪ್ಲೈ ಅಂತ ಕೂಡ ಆಪ್ಷನ್ ಇರುತ್ತೆ ಅಂತ. ಸೊ ಇದನ್ನು ಯಾರು ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಈಸಿ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕ್ಲಿಕ್ ಮಾಡಿರ್ತಾರೆ ಅಥವಾ ಕಂಪ್ನಿಗೆ ಅಪ್ಲೈ ಮಾಡ್ತಿರೋರು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ತಾನೆ ಇರ್ತಾರೆ. ಸೊ ಇಟ್ಸ್ ಆಫ್ ನೋ ಯೂಸ್. ಸೊ ಐ ಪ್ರಿಫರ್ ನೀವು ಎಕ್ಸ್ಟರ್ನಲ್ ಲಿಂಕ್ ಹೋಗಿ ನೀವು ಆ ಕಂಪ್ನಿ ವೆಬ್ಸೈಟ್ ಅಥವಾ ಕಂಪ್ನಿ ಕೆರಿಯರ್ ಪೇಜ್ಗೆ ಹೋಗಿ ಅಪ್ಲೈ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಲೈಕ್ ಈ ಆಪ್ಷನ್ ಕೂಡ ತೋರಿಸಿರ್ತೀನಿ ನಿಮಗೆ, ಇದು ಈಸಿ ಅಪ್ಲೈ, ಜಸ್ಟ್ ಒಂದು ಕ್ಲಿಕ್ಕಲ್ಲೇ ಎಲ್ಲ ಆಗೋಗ್ಬಿಡುತ್ತೆ. ಯು ಗೈಸ್ ಈಸಿಯಾಗಿ ಸಿಗೋದು ಯಾವುದು
ವರ್ಕೌಟ್ ಆಗಲ್ಲ ಅಲ್ವಾ. ಸೊ ನೀವು ಮಾಡ್ಬೇಕು ಒಂದು ಸ್ವಲ್ಪನಾದರೂ ಇರಬೇಕು. ಸೊ ಇದು ಇಷ್ಟೇ ಸಿಂಪಲ್. ನೀವು ಈಸಿ ಅಪ್ಲೈ ಕೊಟ್ಟಿದ ತಕ್ಷಣ ಈ ಆಪ್ಷನ್ ಬರುತ್ತೆ, ಅದು ಕೂಡ ಲಿಂಕ್ಡ್ಇನ್ ಇಂದನೇ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆ ಏನೇನು ಅಪ್ಡೇಟ್ ಮಾಡಿರ್ತೀರಲ್ವಾ ಅದೇ ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ರೆಸ್ಯೂಮೆ ಬೇಕು ಅದನ್ನು ಚೂಸ್ ಮಾಡಿ, ಇಲ್ಲಿ ನಿಮ್ದು ಯಾವ್ಯಾವ ರೆಸ್ಯೂಮೆ ಇದೆ ಅದನ್ನು ಚೂಸ್ ಮಾಡಿ ನೆಕ್ಸ್ಟ್ ಕೊಟ್ಟರೆ, ಸೊ ಇಲ್ಲಿ ಕೇಳುತ್ತೆ ನಿಮಗೆ ಫ್ಯೂ ಕ್ವೆಶನ್ಸ್, ಇದನ್ನು ಆನ್ಸರ್ ಮಾಡಿ ರಿವ್ಯೂ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ನೇ ಆಗೋಗ್ಬಿಡುತ್ತೆ. ಸೊ ಇದನ್ನು ಐ ಡೋಂಟ್ ಪ್ರಿಫರ್, ನೀವು ಕೂಡ ಪ್ರಿಫರ್ ಮಾಡಬೇಡಿ. ಗೋ ಫಾರ್ ದ ಕೆರಿಯರ್ ಪೇಜಸ್ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಸೊ ಇಟ್ಸ್ ಲೈಕ್ ಅದರಿಂದ ತುಂಬ ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್, ನಾನು ಆವಾಗಲೇ ಹೇಳಿದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಸುಮ್ಮನೆ ಬಿಡೋದಲ್ಲ. ವೆದರ್ ಇಟ್ ಈಸ್ ಈಸಿ ಅಪ್ಲೈ ಆಗಿರಲಿ ಅಥವಾ ನೀವು ಎಕ್ಸ್ಟರ್ನಲ್ ಲಿಂಕ್ ಹೋಗಿ ಅಪ್ಲೈ ಮಾಡಿದ್ರು ಪರವಾಗಿಲ್ಲ. ಇಲ್ಲೇ ನಿಮಗೆ ಯಾವುದಾದ್ರೂ ಹೈರಿಂಗ್ ಟೀಮ್ದು ನಿಮಗೆ ಒಂದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಒಂದು ಪ್ರೊಫೈಲ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಕನೆಕ್ಷನ್ ಕಳಿಸಾದ್ಮೇಲೆ ಮೆಸೇಜ್ ದೆಮ್ ಸೇಯಿಂಗ್ ದಟ್ ಈ ಥರ ಲೈಕ್ ನೀವು ಏನು ಓದಿದ್ದೀರ ಆ್ಯಂಡ್ ನಿಮ್ಮ ಪ್ರೊಫೈಲ್ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಆದರೆ ಅದ್ರ ಬಗ್ಗೆ ಎಲ್ಲ ಹೇಳಿ ಒಂದು ರೆಫರಲ್ ಹಾಕಿಸ್ಕೊಳ್ಳಿ. ಸೊ ದಟ್ ಇನ್ನೂ ಈಸಿಯಾಗಿ ಕೆಲಸ ಮುಗ್ದೋಗ್ಬಿಡುತ್ತೆ. ಯಾವ ಕಂಪ್ನಿ ಬೇಕು, ಯಾವ ರೋಲ್ ಬೇಕು ಅದನ್ನು ಫಿಲ್ಟರ್ ಮಾಡ್ಕೊತೀರಾ. ಅಥವಾ ನಿಮಗೆ ಸಾಫ್ಟ್ವೇರ್ ರೋಲ್ಸ್ ಅಲ್ಲದೆ ಇದ್ರು ಲೈಕ್ ಮಾರ್ಕೆಟಿಂಗ್ ರೋಲ್ಸ್ ಅಥವಾ ಬೇರೆ ನಿಮ್ಗೆ ಯಾವುದೇ ರೋಲ್ಸ್, ನಿಮಗೆ ಯಾವುದೇ ಜಾಬ್ಗೆ ಅಪ್ಲೈ ಮಾಡೋದಿದ್ರು ಲಿಂಕ್ಡ್ಇನ್ ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಅಪ್ಲೈ ಮಾಡಿಬಿಟ್ಟು ಪ್ಲೀಸ್ ಸುಮ್ಮನೆ ಅಂತೂ ಬಿಡಬೇಡಿ. ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ ಅಲ್ವಾ, ಅದರಲ್ಲಿ ಒಂದು 50 ಜನ ಇದ್ದರೆ ಅಟ್ಲೀಸ್ಟ್ ಸೆಂಡ್ ದೆಮ್ ಅಟ್ಲೀಸ್ಟ್ ಒಂದು 20 ಮೆಂಬರ್ಸ್ಗೆ ಕನೆಕ್ಷನ್ ಕಳಿಸಿ. ಅದರಲ್ಲಿ ಯಾರೋ ಒಂದು 10 ಮೆಂಬರ್ಸ್ ಅಕ್ಸೆಪ್ಟ್ ಮಾಡಿ, ನಿಮಗೆ ಯಾರೋ ಒಬ್ಬರು ಇಬ್ಬರು ರಿಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರಿಂದ ನಿಮ್ಮ ಲೈಫ್ ನಿಜವಾಗ್ಲೂ ಟರ್ನಿಂಗ್ ಪಾಯಿಂಟ್ ತೊಗೊಬೋದು. ಓಕೆನಾ? ಸೊ ಈ ಟ್ರಿಕ್ನ ಪ್ಲೀಸ್ ಯೂಸ್ ಮಾಡಿ. ಆ್ಯಂಡ್ ನನ್ನ ಪ್ರೊಫೈಲ್ನ ತೋರಿಸೋದಿದ್ರೆ ಇಟ್ಸ್ ಲೈಕ್ ನಾನು ಯೂಶಲಿ ಎಲ್ಲ ಪೋಸ್ಟ್ ಮಾಡ್ತಿದ್ದೆ. ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ತುಂಬಾ ಪೋಸ್ಟ್ ಮಾಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ಸ್ ಇರೋದ್ರಿಂದ ಐ ಸ್ಟಾಪ್ಡ್ ಪೋಸ್ಟಿಂಗ್. ಲೈಕ್ ಮುಂಚೆ ತುಂಬ ಪೋಸ್ಟ್ ಮಾಡ್ತಿದ್ದೆ, ಬಟ್ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಸೊ ನಾನು ಕೂಡ ನಿಮ್ಗೆ ಅದನ್ನೇ ಹೇಳೋದು, ನೀವೇನೇ ಮಾಡಿ ಒಂದು ಹ್ಯಾಕಥಾನ್ಗೆ ಅಟೆಂಡ್ ಮಾಡಿ. ಲೆಟ್ ಮಿ ಶೋ ಯು ಗೈಸ್, ನನ್ನ ಲಿಂಕ್ಡ್ಇನ್. ಸೊ ಇದು ಯಾವುದೋ ನನ್ನ ಇದು ನಾನು ಇನ್ನೂ ಆ್ಯಕ್ಚುಲಿ ಇಂಜಿನಿಯರಿಂಗ್ ಆವಾಗ ತಾನೇ ಜಾಯ್ನ್ ಆಗಿದ್ದೆ. ಯಾವುದೋ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದೆ ಮೈಕ್ರೋ ಡಿಗ್ರಿಯಿಂದ. ಸೊ ಅದನ್ನು ಪೋಸ್ಟ್ ಮಾಡಿದೆ. ನಿಮ್ದು ಏನೇ ಸ್ಮಾಲ್ ಅಚೀವ್ಮೆಂಟ್ ಇರಲಿ, ನಿಮಗೆ ಖುಷಿಯಾಗುವಂಥದ್ದು ಏನೇ ಪೋಸ್ಟ್ ಮಾಡಿದ್ರು ಅದು ತಪ್ಪಲ್ಲ. ಸೊ ಅದಾದಮೇಲೆ ಐ ಪಾರ್ಟಿಸಿಪೇಟೆಡ್ ಇನ್ NITK ಸೂರತ್ಕಲ್ಲಲ್ಲಿ ಒಂದು ಹ್ಯಾಕಥಾನಿಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ್ಯಂಡ್ ಆ ಹ್ಯಾಕಥಾನಲ್ಲಿ ಗೆದ್ದಿಲ್ಲ, ಬಟ್ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ಪೋಸ್ಟ್ ಮಾಡಿ ಅದನ್ನು ಲೈಕ್ ತುಂಬ ಜನ ನೋಡ್ತಿರ್ತಾರೆ, ತುಂಬ ಪ್ರೊಫೆಷ್ನಲ್ಸ್ ನೋಡ್ತಿರ್ತಾರೆ. ನಿಮ್ಮ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿದ್ದೆ. ಆ್ಯಂಡ್ ನಾನು ಯಾವುದೋ ಒಂದು ವೆಬಿನಾರ್ ಸೆಮಿನಾರ್ ಏನು ಮಾಡಿದ್ರು ಕೂಡ ಐ ಯೂಸ್ ಟು ಪೋಸ್ಟ್ ಅದ್ರದ್ದೇನೆ. ಸೊ ಎವ್ರಿಥಿಂಗ್. ಇದು ನನ್ನ NSS ಅಲ್ಲಿ ಲೈಕ್ ಒಂದು ಅಜ್ಜಿನ ಮೀಟ್ ಆಗಿದ್ದೆ. ಆ್ಯಂಡ್ ಶಿ ವಾಸ್ ಲೈಕ್ ವೆರಿ ಮಚ್ ಇಂಟೆಲಿಜೆಂಟ್, ತುಂಬ ನಾಲೆಡ್ಜ್ ಇತ್ತು, ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಹ್ಯಾಕಥಾನ್ಗೆ ಅಟೆಂಡ್ ಆಗಿದ್ದೆ. ದಿಸ್ ಈಸ್ ವೇರ್ ಐ ವಾನ್ ಅ ಡಿಬೇಟ್ ಕಾಂಪಿಟೇಷನ್. ಸೊ ಪೋಸ್ಟ್ ಎವ್ರಿಥಿಂಗ್ ಗೈಸ್. ನಿಮ್ಮ ತಲೆನೇ ಕೆಡ್ಸ್ಕೊಂಬಿಡಿ. ಯಾರು ಏನು ಅನ್ಕೊತಾರೆ, ಅದೆಲ್ಲ ಬೇಡ, ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡಿ. ಆ್ಯಂಡ್ ಡ್ರೋನ್ಸ್, RC ಕಾರ್ಸ್, ಆ್ಯಂಡ್ ಇದು ವಿ ವಿಸಿಟೆಡ್ IIMs. ಆ್ಯಂಡ್ ಇದು ನನ್ನ ಕಂಪ್ನಿಗೆ ಫಸ್ಟ್ ಡೇ ಹೋಗಿದ್ದು. ಆ್ಯಂಡ್ ಇದು ನನ್ನ ಕ್ರಿಯೇಟರ್ ಆಗಿ ಒಂದು ಇವೆಂಟ್ಗೆ ಕರೆದಿದ್ರು. ಆ್ಯಂಡ್ ಅದರಲ್ಲಿ 25 ಕ್ರಿಯೇಟರ್ಸ್ ಅಷ್ಟೇ ಇದ್ದರು. ಸೊ ಅದರಲ್ಲಿ ನಾನೊಬ್ಳು ಆಗಿದ್ದೆ. ಸೊ ದಿಸ್ ಈಸ್ ವೇರ್ ಐ ಮೆಟ್ ಲವ್ ಬಬ್ಬರ್ ಆ್ಯಂಡ್ ನಿಶಾಂತ್. ಸೊ ಪೋಸ್ಟ್ ಎವ್ರಿಥಿಂಗ್. ಆ್ಯಂಡ್ ಇದು ಲೈಕ್ ನನ್ನ ಮೋಸ್ಟ್ ಫೇವ್ರೆಟ್ ಲಿಂಕ್ಡ್ಇನ್ ಪೋಸ್ಟ್. ಇದು ನಾನು ಮುಧೋಳಲ್ಲಿ ನನಗೆ ಒಂದು ಗೆಸ್ಟ್ ಆಗಿ ಕರೆದಿದ್ರು. ವಿ ವೆಂಟ್ ದೇರ್, ಮೆಂಟರ್ ಮಾಡಿದ್ವಿ. ಸೊ ಪೋಸ್ಟ್ ಎವ್ರಿಥಿಂಗ್ ಗೈಸ್. ನಿಮ್ಮ ಲೈಫ್ ಎಲ್ಲಿಂದ ಟರ್ನಿಂಗ್ ಪಾಯಿಂಟ್ ತೊಗೊಳುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಸೊ ಯು ಗೈಸ್ ಡೋಂಟ್ ನೋ ನಿಮ್ಮ ಲೈಫ್ ಯಾವಾಗ ಯಾವ ಥರ ಆಪರ್ಚುನಿಟೀಸ್ ಸಿಗುತ್ತೆ, ಯಾವ ಥರ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಮೇಕ್ ಶ್ಯೂರ್ ಯು ಗೈಸ್ ಯೂಸ್ ಎವ್ರಿ ಆಪರ್ಚುನಿಟಿ. ಆ್ಯಂಡ್ ನಿಮಗೆಲ್ಲ ಜಾಬ್ ಸಿಕ್ಕಿದಾಗ ಫಾರ್ ಶ್ಯೂರ್ ಯು ಗೈಸ್ ಶುಡ್ ಮೆಸೇಜ್ ಮೀ ಆರ್ ಪಿಂಗ್ ಮೀ ಇನ್ Instagram ಸೇಯಿಂಗ್ ದಟ್ ಅಕ್ಕ ನನಗೆ ಜಾಬ್ ಸಿಕ್ತು ಅಂತ. ಸೊ ನನ್ನಷ್ಟು ಖುಷಿಯಾಗೋದು ಪ್ರಾಬಬ್ಲಿ ಇನ್ಯಾರೂ ಇರಲ್ಲ. ಸೊ ಲಿಂಕ್ಡ್ಇನ್ನ ಈ ಥರ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಲಿಂಕ್ಡ್ಇನ್ ಅಷ್ಟೇ ಅಲ್ಲ, ಲಿಂಕ್ಡ್ಇನ್ಗಿಂತ ಇನ್ನೂ ಜಾಸ್ತಿ ವೆಬ್ಸೈಟ್ಸ್ ಇದೆ. ನೌಕರಿ ಆ ಥರ ತುಂಬ ವೆಬ್ಸೈಟ್ಸ್ ಇದೆ. ಬಟ್ ಐ ಪ್ರಿಫರ್ ಲಿಂಕ್ಡ್ಇನ್, ಯಾಕೆಂದರೆ ನಾನು ಕಂಫರ್ಟಬಲ್ ಆಗೋಗಿದೆ ಲಿಂಕ್ಡ್ಇನಲ್ಲಿ. ಸೊ ಮೇಕ್ ಶೋರ್ ಯು ಗೈಸ್ ಯೂಸ್ ಲಿಂಕ್ಡ್ಇನ್. ಆ್ಯಂಡ್ ಕರೆಕ್ಟಾಗಿ ಫಿಲ್ಟರ್ಸ್ ಎಲ್ಲ ಯೂಸ್ ಮಾಡಿ, ಯಾವ್ಯಾವ ರೋಲಿಗೆ ಬೇಕು. ಆ್ಯಂಡ್ ಕನೆಕ್ಷನ್ಸ್ನ ಕಳಿಸಿ ನೆಟ್ವರ್ಕಿಂಗ್ ಮಾಡ್ಕೊಳ್ಳಿ. ಅವರಿಗೆಲ್ಲ ಒಂದು ಕರೆಕ್ಟ್ ಟೆಂಪ್ಲೇಟ್ನ ರೆಡಿ ಮಾಡಿ, ಆ ಕರೆಕ್ಟ್ ಟೆಂಪ್ಲೇಟ್ನ ಮೆಸೇಜ್ನ ಅವ್ರಿಗೆ ಸೆಂಡ್ ಮಾಡಿ ತುಂಬ ಪ್ರೊಫೆಷ್ನಲ್ ಆಗಿ ಬರೀರಿ.
ಆ್ಯಂಡ್ ಅದಕ್ಕೂ ಕೂಡ ಇವಾಗ AI ಇದೆ, ChatGPT ಇದೆ, ಅದೇ ನೀಟಾಗಿ ಬರ್ದು ಕೊಡುತ್ತೆ ಕರೆಕ್ಟಾಗಿ ಒಂದು ಪ್ರಾಂಪ್ಟ್ ಕೊಟ್ಟರೆ. ಸೊ OP ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ. ಆ್ಯಂಡ್ ಇದೇ ಥರ ಫಾರ್ ಶ್ಯೂರ್ ಐ ಗ್ಯಾರಂಟಿ ಯು ಗೈಸ್ ನಿಮಗೆ ಒಳ್ಳೆ ವೀಡಿಯೋಸ್ ತರ್ತೀನಿ ಆ್ಯಂಡ್ ಯೂಸ್ಫುಲ್ ಆಗೋ ವೀಡಿಯೋಸ್ ತೊಗೊಂಬರ್ತೀನಿ. ಆ್ಯಂಡ್ ನನಗಿರೋದು ಅಷ್ಟೇ ಕಂಟ್ರೋಲ್ ಗೋಲ್. ಅಟ್ಲೀಸ್ಟ್ ನನ್ನ ವೀಡಿಯೋ ನೋಡಿ ನೀವು 1% ಕಲ್ತ್ರೂ ಸಾಕು. ಐ ಆಮ್ ಮೋರ್ ದನ್ ಹ್ಯಾಪಿ ದೆನ್ ಎನಿಬಡಿ ಎಲ್ಸ್. ಸೊ ನಾಳೆ ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಸಿ ಯು ಗೈಸ್, ಬೈ, ಟೇಕ್ ಕೇರ್.